ಹೊಸ ಬೆಳಗು, ನ್ಯೂ ಡಾನ್. ಬೆಳಿಗ್ಗೆ 6 ಗಂಟೆ. ಸೂರ್ಯ ಇನ್ನೂ ಪೂರ್ತಿಯಾಗಿ ಮೂಡಿರಲಿಲ್ಲ. ಆದರೆ ಮನೆಯಲ್ಲಿ ಈಗಾಗಲೇ ಚಟುವಟಿಕೆ ಶುರುವಾಗಿತ್ತು. ಅಜ್ಜಿ ಕಮಲಮ್ಮ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಭಕ್ತಿಗೀತೆ ಹಾಡುತ್ತಿದ್ದರು. ಅಜ್ಜಿ ಮೆಲ್ಲಗೆ ಹಾಡುತ್ತಾ ಕರುಣಾಳು ಬಾ ಬೆಳಕೆ ಮಾಳ್ಗಳೆದೋರೆ. ಅಮ್ಮ ಸುಮತಿ ಅಡುಗೆ ಮನೆಯಲ್ಲಿ ಓಡಾಡುತ್ತಿದ್ದರು. ಅಜ್ಜನಿಗೆ ಕಾಫಿ ಸಿದ್ಧಪಡಿಸುತ್ತಾ. ಸುಮತಿ, ಸ್ವಗತ. ಅಪ್ಪಾಜಿ ಬೇಗ ಎದ್ದೇಳುತ್ತಾರೆ. ಕಾಫಿ ತಣ್ಣಗಾಗಬಾರದು. ಅಪ್ಪಾಜಿ ಕೃಷ್ಣಪ್ಪ ಹೊರಗೆ ವಾಯುವಿಹಾರಕ್ಕೆ ಹೋಗಲು ಸಿದ್ಧರಾಗುತ್ತಿದ್ದರು. ಕೃಷ್ಣಪ್ಪ ಬಾಗಿಲು ತೆರೆಯುತ್ತಾ, ಸುಮತಿ, ಕಾಫಿ ಆಯ್ತಾ? ನಾನು ಬಂದು ಕುಡಿಯುತ್ತೇನೆ. ಸುಮತಿ, ಹೌದು ಅಪ್ಪಾಜಿ, ಬಿಸಿ ಇದೆ, ಬನ್ನಿ. ಅಜ್ಜಿ ಕಮಲಮ್ಮ ಪೂಜೆ ಮುಗಿಸಿ ಹೊರಬಂದರು. ಸುಮತಿ ಅಜ್ಜನಿಗೆ ಕಾಫಿ ಕೊಟ್ಟರು. ಕಮಲಮ್ಮ, ನಿನ್ನ ಪೂಜೆ ಮುಗಿಯಿತಾ? ಅಜ್ಜಿ, ಹೌದು ಕೃಷ್ಣಪ್ಪ, ಮುಗಿಯಿತು. ಈಗ ನಿಮ್ಮ ಕಾಫಿ ಸಮಯ. ಇದೇ ವೇಳೆ ಮನೆಯ ಯುವ ಸದಸ್ಯರು ಇನ್ನೂ ನಿದ್ರೆಯಲ್ಲಿದ್ದರು. ಮಗಳು ಅಕ್ಷರಾ ತನ್ನ ಕೋಣೆಯಲ್ಲಿ ಪುಸ್ತಕಗಳ ರಾಶಿಯ ಪಕ್ಕದಲ್ಲಿ ನಿದ್ರಿಸುತ್ತಿದ್ದಳು. ಮಗ ರೋಹನ್ ತನ್ನ ಮೊಬೈಲ್ ಪಕ್ಕದಲ್ಲಿ ಮಲಗಿದ್ದನು. ಸುಮತಿ ಅಡುಗೆ ಮನೆಯಿಂದ ಅಕ್ಷರಾ, ರೋಹನ್, ಎದ್ದೇಳಿ, ಕಾಲೇಜು, ಶಾಲೆಗೆ ತಡವಾಗುತ್ತೆ. ಅಪ್ಪ ಸುರೇಶ್ ತನ್ನ ಕೋಣೆಯಿಂದ ಹೊರಬಂದರೂ ಫೋನ್ನಲ್ಲಿ ಮಾತನಾಡುತ್ತಾ. ಸುರೇಶ್, ಹೌದು, ಮೀಟಿಂಗ್ಗೆ ನಾನು ಸಮಯಕ್ಕೆ ಸರಿಯಾಗಿ ಬರುತ್ತೇನೆ, ಚಿಂತೆ ಮಾಡಬೇಡಿ. ಸುಮತಿ, ಅಕ್ಷರಾ, ರೋಹನ್, ಬೇಗ ಬನ್ನಿ, ನಿಮ್ಮ ತಂದೆ ಹೊರಡುತ್ತಾರೆ. ಅಕ್ಷರಾ ಕಣ್ಣುಜ್ಜುತ್ತಾ ಕೋಣೆಯಿಂದ ಹೊರಬರುತ್ತಾ, ಅಮ್ಮ, 15 ನಿಮಿಷ ಅಷ್ಟೇ. ರೋಹನ್ ಮತ್ತೆ ನಿದ್ರೆಗೆ ಜಾರುತ್ತಾ, ಹೂಂ. ಸುಮತಿ, ಇದೇನಾ ನಿಮ್ಮ ಸಮಯ ಪ್ರಜ್ಞೆ? ಸುರೇಶ್, ನೀವು ಹೋಗಿ, ನಾನು ಅವರನ್ನು ನೋಡಿಕೊಳ್ಳುತ್ತೇನೆ. ಸುರೇಶ್, ಸರಿ ಸುಮತಿ, ನಾನು ಹೊರಡುತ್ತೇನೆ. ಎಲ್ಲರಿಗೂ ಶುಭ ದಿನ.